ಭರತನು ಕೌಸಲ್ಯ ಸುಮಿತ್ರೆಯರ ಅಪ್ಪಣೆಯನ್ನು ಪಡೆದು ಕೈಕೇಯಿಯನ್ನು ಕಾಣಲು ನಡೆದನು. ಕೈಕೇಯಿಯು ದೂರದಿಂದಲೇ ಮಗನನ್ನು ಕಂಡು ಆ ಸ್ಥಿತಿಯಲ್ಲಿಯೂ ಸಂತಸಪಟ್ಟಳು. ಆದರೆ ತಾನು ಹೇಳಿ ಕಳಿಸಿದಾಗಲೇ ಅವನು ತನ್ನ ಬಳಿ ಬರಬೇಕಾಗಿದ್ದಿತ್ತು. ಇಷ್ಟು ವಿಳಂಬವಾಗಿ ಇನ್ನೂ ಏನೇನಾಗದಿದ್ದರೆ ಸಾಕು ಎಂದು ತಕ್ಷಣ ಬೇರೊಂದು ಭಾವವು ಹೃದಯದಲ್ಲಿ ಮೂಡಿತು. ಭರತನನ್ನು ಕಾಣುತ್ತಿದ್ದಾಗ ಎಲ್ಲವೂ ಮರೆತು ಪತಿಯ ಮರಣದಿಂದಲೂ ಎದೆಗುಂದದೆ ತನ್ನ ಹಠ ಸಾಧಿಸಿತಲ್ಲ ಎಂದು ಕಂಡಿತು. ಇನ್ನೇನು, ಭರತನು ಬಂದನು, ಮುಂದೆ ಅಧಿಕಾರವೆಲ್ಲ ಅವನದು, ಯಾವುದಕ್ಕೂ ಅಂಜಬೇಕಾದುದಿಲ್ಲ. ಅರಮನೆಯ ಸರ್ವ ಸ್ವಾತಂತ್ರ್ಯವೂ ತನ್ನಲ್ಲಿ. ರಾಜಮಾತೆಯಾಗಿ ಸಂತೋಷದಿಂದ ಕಾಲ ಕಳೆಯಬಹುದು. ತನ್ನಿ ಕೃತ್ಯವನ್ನು ಹಳಿದು ನುಡಿದಿರುವ ಎಲ್ಲರನ್ನೂ ಬೇಕಾದಂತೆ ದಂಡಿಸಬಹುದು ಎಂದು ಮುಂತಾಗಿ ಕೈಕೇಯಿಯು ತನ್ನ ಮನಸ್ಸಿನಲ್ಲೇ ಎನಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ತನ್ನ ತಲೆಯನ್ನು ತಗ್ಗಿಸಿಕೊಂಡೇ ಬರುತ್ತಿದ್ದ ಮಗನನ್ನು ಕಂಡು ಆಕೆಯು, ವತ್ಸ ಭರತ, ಬಾ ಬಾ ಕಂದ, ಇದೋ ನಿಷ್ಕಂಟಕವಾದ ರಾಜ್ಯವನ್ನು ನಿನಗಾಗಿ ಕಾದಿಟ್ಟಿರುವೆನು ಎಂದು ನುಡಿದಳು. ಥೂ ಎಂದು ಚೀಗಳೆದು ಅವಳನ್ನು ಹಿಸುಕಿ ಬಿಡಬೇಕೆಂದು ಕಂಡಿದ್ದ ಭರತನಿಗೆ ಅವನ ವಿವೇಕವೊಂದೇ ಆಗ ಅಡ್ಡ ನಿಂತಿತ್ತು. ಹಾಗೆಯೇ ಅವನು ದೂರ ಸರಿದು ನಿಂತು, ಎಲ್ಲರನ್ನೂ ಕೊಂದು ತಿಂದು ರಾಜ್ಯವನ್ನು ಅನುಭವಿಸುವವಳು ನೀನು, ಸುಖವಾಗಿ ಆಳು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಅಪರಾಧಕ್ಕಾಗಿ ನನ್ನ ಮುಖವನ್ನು ನೋಡಲು ಎಲ್ಲರೂ ಜುಗುಪ್ಸೆಗೊಳ್ಳುವರು. ಯಾರಿಗೂ ಕಾಣಿಸಿಕೊಳ್ಳದೆ ಎದ್ದು ನಡೆಯುವುದು, ಜೀವನವಿದ್ದಷ್ಟು ದಿನ ಬದುಕಿರುವುದು, ಅದು ಅಸಹನೀಯವಾದಲ್ಲಿ ಈ ಲೋಕವನ್ನೇ ಬಿಟ್ಟು ಬಿಡುವುದು. ಇಷ್ಟಲ್ಲದೆ ನಾನು ಇನ್ನೇನನ್ನು ಮಾಡಲಿದೆ? ಹೆಂಗುಸಾಗಿದ್ದು ನನ್ನ ತಾಯಿ ಎಂದು ಮಾತ್ರ ನಿನಗೆ ಆಯುಷ್ಯ ಉಳಿದಿದೆ. ನಾನೇ ನಿನ್ನನ್ನು ಶಿಕ್ಷಿಸಬೇಕಾಗಿದ್ದಿತ್ತು. ಅರಸು ಮನೆತನದಲ್ಲಿ ಹುಟ್ಟಿ ನಿನ್ನ ಮಗನಾಗಿ ನನಗ ಅಧಿಕಾರವಿಲ್ಲ. ಆದರೂ ನೊಂದು ಕೆರಳಿರುವ ಪ್ರಜಾವರ್ಗವು ನಿನ್ನನ್ನು ಸರ್ವತಾ ಕ್ಷಮಿಸಲಾರದು. ಏನು ಪೂಜ್ಯರಾದ ವಸಿಷ್ಠರ ಆದೇಶದಂತೆ ನನ್ನನ್ನು ಎದುರು ನೋಡುತ್ತಾ ಕಾಲವನ್ನು ಕಳೆಯುತ್ತಿದ್ದೆ. ಎಲ್ಲಕ್ಕೂ ಮಿಗಿಲಾಗಿ ಪ್ರಜಾಶಕ್ತಿಯನ್ನು ಸ್ವಾರ್ಥಿಯೂ ನೀಚಳೂ ಆಗಿರುವ ನೀನೇನು ಬಲ್ಲೆ? ಆಯುಧದ ಬಲ, ತಂತ್ರಬುದ್ಧಿ, ವಂಚನೆ ಇಂಥವುಗಳಿಂದಲೇ ರಾಜ್ಯವನ್ನು ಆಳಬಹುದೆಂದು ಬಗೆದೆಯಲ್ಲ. ಅದು ಎಷ್ಟು ದಿನ ನಡೆದೀತು? ಸ್ವಾರ್ಥ ಮೂಲವಾದ ಯಾವುದೂ ಬಹುಕಾಲ ಉಳಿಯಲಾರದು. ಅತೃಪ್ತರಾದ ಪ್ರಜಾಜನರು ರೇಗಿ ತಮ್ಮ ತಮ್ಮ ಇಷ್ಟಾನುಸಾರ ತೃಪ್ತಿಯನ್ನು ಪೂರೈಸಿಕೊಳ್ಳಲು ಉಪಕ್ರಮಿಸುತ್ತಾರೆ. ಆಗ ಅವರನ್ನು ತಡೆಯುವ ಶಕ್ತಿಯು ಯಾರಲ್ಲಿದೆ? ಅಥವಾ ತಡೆಯುವುದಾದರೂ ಹೇಗೆ? ಆಯುಧದ ಬಲದಿಂದ ಅಂತಹ ಎಲ್ಲರನ್ನೂ ಕೊಂದುಬಿಟ್ಟರೆ ಆಳುವವರಾದರೂ ಮತ್ತೆ ಯಾರನ್ನು ಆಳಬೇಕು? ಅದಕ್ಕಾಗಿಯೇ ಸುವ್ಯವಸ್ಥಿತವಾಗಿ ಬಂದ ರಾಜ್ಯ ಪದ್ಧತಿಯಲ್ಲಿ ಇಂತಹ ನೀಚಕೃತ್ಯವು ತಲೆದೋರಿದರೆ ಅದನ್ನು ಯಾರು ಸಹಿಸಬಲ್ಲರು? ಮನು, ಮಾಂಧಾತ, ಸಗರ, ದಿಲೀಪರೇ ಮುಂತಾದ ನಮ್ಮ ಹಿರಿಯರು ಯಾವ ಘನವಾದ ರಾಜ್ಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದರೋ ಆ ಆಳ್ವಿಕೆಯಲ್ಲಿಯೇ ಪಳೆಗೆ ಸಂತೃಪ್ತವಾದ ಪ್ರಜಾ ಪರಂಪರೆಯು, ಆ ದಿವ್ಯ ಸಂಸ್ಕೃತಿಯಲ್ಲಿಯೇ ಬೆಳೆದು ಜೀವಿಸುತ್ತಿರುವ ಸಾಕೇತದ ನಮ್ಮ ಪ್ರಜೆಗಳು ದುಡುಕಿ ವ್ಯವಹರಿಸಲಿಲ್ಲ ಮಾತ್ರ. ಅಣ್ಣನಾದ ಶ್ರೀರಾಮನನ್ನು ಅವರೆಲ್ಲರೂ ಎಷ್ಟೊಂದು ಪ್ರೀತಿಯಿಂದ ಕಾಣುತ್ತಿದ್ದರು. ಇನ್ನು ಉಳಿದಿರುವ ನಿನ್ನ ಕಣ್ಣುಗಳಿಂದಲೇ ನೀನು ಕಂಡಿರಲಿಲ್ಲವೇ? ಅಯೋಧ್ಯೆಯ ಅಣ್ಣನೊಂದಿಗೆ ಕಾಡಿಗೆ ಹೊರಟಿದ್ದಿತ್ತಂತೆ. ನನಗೆ ಆ ಭಾಗ್ಯವೂ ಇರಲಿಲ್ಲ. ಶ್ರೀರಾಮನೇ ಬೇಡವೆಂದು ಕೈಮುಗಿದು ಹೇಳಿದರೂ ಕೇಳದ ಜನ ಅವನನ್ನೇ ಅನುಸರಿಸಿ ಗಂಗಾ ತೀರದವರೆಗೆ ನಡೆದು ಹೋಗಿದ್ದಿತ್ತಂತೆ. ಪವಿತ್ರವಾದ ಆ ಸೈಕತ ವೇಳೆಯಲ್ಲಿ, ಆ ದಿವ್ಯ ಸನ್ನಿಧಿಯಲ್ಲಿ ಅಂದಿನ ಇರುಳನ್ನು ಕಳೆದು ಅವನು ಮತ್ತೆ ಕಾಣದಾದಾಗ ಇತ್ತ ಮರಳಿ ಬಂದದಂತೆ. ಅವರು ನಿನ್ನನ್ನು ಕಂಡರೆ ಬದುಕಗೊಟ್ಟಾರೆ, ಅಲ್ಲ ನಿನ್ನ ಮಗನೆಂದು ನನ್ನನ್ನು ಉಳಿಸಬಲ್ಲರೆ? ನಿನ್ನ ಮಗನಾಗಿ ಹುಟ್ಟಿದುದಕ್ಕೆ ಅಂತಹ ಮರಣವು ನನಗೆ ಪ್ರಾಪ್ತಿಸಿದರೆ ಅದೇ ನನ್ನ ಭಾಗ್ಯವು. ಆದರೇನು, ನನ್ನ ತಮ್ಮನನ್ನು ನನ್ನಂತೆಯೇ ಪ್ರೀತಿಯಿಂದ ಕಾಣಬೇಕೆಂದು ನನ್ನ ಅಣ್ಣನೇ ಅವರನ್ನು ಕೇಳಿಕೊಂಡಿದ್ದನಂತೆ. ಈಗ ನೋಡು, ಶ್ರೀರಾಮನ ತಮ್ಮನಾದರೆ ಮಾತ್ರ ನಿನ್ನ ಮಗನು ಮರ್ಯಾದೆಯಿಂದ ಬದುಕಬಲ್ಲನು. ಸಕಲ ಸದ್ಗುಣ ವಿಭೂಷಿತನಾದ ಶ್ರೀರಾಮನು ಯಾವ ಅನ್ಯಾಯವನ್ನು ಮಾಡಿದನೆಂದು ವನಕ್ಕೆ ಕಳುಹಿಸಲು ಕೇಳಿಕೊಂಡೆ. ಯಾವ ಅರ್ಹತೆಯೂ ಇಲ್ಲದ ಕಿರಿಯನಾದ ನನಗೆ ಮತ್ತಾವ ಸೌಭಾಗ್ಯಕ್ಕೆಂದು ಯುವರಾಜ ಪದವಿಯನ್ನು ಕೇಳಿದೆ? ನಿನ್ನನ್ನು ಅವನ ಹೆತ್ತ ತಾಯಿಯಂತೆಯೇ ಪ್ರೀತಿ ಗೌರವಗಳಿಂದ ಕಾಣುತ್ತಿರಲಿಲ್ವೇ? ಶ್ರೀರಾಮನು ಯುವರಾಜನಾಗುತ್ತಿದ್ದರೆ ನಿನಗೆ ಏನು ಬಾಧಕವಾಗುತ್ತಿತ್ತು? ಮಕ್ಕಳೇ ಇಲ್ಲದಿದ್ದ ನಮ್ಮ ಜನಕನು 4 ಮಂದಿ ಮಕ್ಕಳನ್ನು ಪಡೆದಿದ್ದರು. ಸಾಯುವ ಕಾಲಕ್ಕೆ ಒಬ್ಬನೂ ಬಡಿಯಲಿಲ್ಲದೆ
ನಿನ್ನ ಕುತ್ಸಿತ ಕಾಮನೆಯ ಫಲವಾಗಿ ಅದೇ ವಿಯೋಗವ್ಯತೆಯಿಂದ ಮೈತಿಯನ್ನು ಇದುವಂತಾಯ್ತಲ್ಲ. ತಾಯಿಯಾಗಿಯೂ ನೀನು ನಿಷ್ಕರುಣನೇ ಅದೇ ಅಲ್ಲ. ಹೇಳು ಹೇಳು, ನಿಜವಾಗಿ ಹೇಳು, ನೀಚಳಾದ ಮಂಥರೆಯ ಮಾತನ್ನಲ್ಲವೇ ಕೇಳಿ ಹೀಗಾದುದು? ಪರಿಶುದ್ಧವಾಗಿದ್ದ ನಿನ್ನ ಮನಸ್ಸು ಆ ದುಷ್ಟೆಯ ಕಿವಿಯೂದಿದಾಗ ಏನನ್ನು ಬಯಸಿರಬೇಕು? ಅಲ್ಲ, ಅವಳದೇ ಏನಾದರೂ ಬಯಕೆಯೋ ಏನೋ. ಕೇವಲ ತುಚ್ಛಲಾದ ಆಕೆಯ ಮಾತು ಕೈ ಹಿಡಿದ ನಿನ್ನ ಗಂಡನ ಸಾವಿಗಿಂತಲೂ ಹೆಚ್ಚಾಯಿತಲ್ಲವೇ? ಅವಳೊಬ್ಬಳಿಂದ ಎಂತಹ ಭಯಂಕರವಾದ ಪರಿಸ್ಥಿತಿ ಒದಗಿತು. ಅಲ್ಪರ ಸಹವಾಸದಿಂದ ಅಧಪತನವು ಖಂಡಿತವಾಗಿಯೂ ಪ್ರಾಪ್ತಿಸುತ್ತದೆ ಎಂಬುದು ನಿಮ್ಮಿಂದಲೇ ನಿರ್ದೇಶಿತವಾಯಿತು. ಸಾಮ್ರಾಜ್ಯವೊಂದನ್ನು ಕಟ್ಟಿ ಸುವ್ಯವಸ್ಥೆಯಿಂದ ಅದನ್ನು ಭದ್ರಪಡಿಸಬೇಕಾದರೆ ಪಡಬೇಕಾದ ಕಷ್ಟವೆಷ್ಟು, ಕಾಯಬೇಕಾದ ಕಾಲವಿನ್ನೆಷ್ಟು. ಆದರೆ ಒಂದೇ ಒಂದು ನೀಚ ಹೆಣ್ಣಿನ ಕುತ್ಸಿತ ಬುದ್ಧಿಯು ಎಷ್ಟು ಬೇಗನೆ ಬಹುದೊಡ್ಡ ನಮ್ಮ ಸಾಮ್ರಾಜ್ಯವನ್ನು ಹಾಳುಗೆಡವಿತು. ಇನ್ನು ಮೇಲೆ ನೀನು, ನಿನ್ನ ಮಂಥರೆಯು ಏನು ಬೇಕೋ ಅದನ್ನು ಮಾಡಿಕೊಳ್ಳಿ. ಮೃತನಾದ ಮಹಾರಾಜನ ದೇಹವನ್ನು ಪಿಶಾಚಿಗಳಂತೆ ತಿಂದು ತೇಗಿರಿ. ನನಗಾಹುದು ಬೇಡ. ಶ್ರೀರಾಮನಿಗೇನಿದೆಯೋ ಅದೇ, ಅವನಿಗಾದ ಮೇಲೆ ನನಗೆ ಎಂದು ಅಲ್ಲಿಂದ ಹೊರಡಲಣಿಯಾದನು. ಮಗನ ಮಾತುಗಳನ್ನು ಆದ್ಯಂತವಾಗಿ ಕೇಳಿ ಕೈಕೇಯಿಯು ಯಾವ ಮಾತನ್ನೂ ಆಡಲಿಲ್ಲ. ದುಃಖದಿಂದ ಬಿಕ್ಕಳಿಸಿದಳು ಮಾತ್ರ. ಭರತನು ತನ್ನ ಖಡ್ಗವನ್ನು ಅವಳ ಸನಿಹದಲ್ಲಿಟ್ಟು, ಇನ್ನೂ ನಿನಗೆ ತೃಪ್ತಿಯಾಗದಿದ್ದರೆ ಇದೇ ಈ ಕಟಾರಿಯಿಂದ ನನ್ನ ಹೃದಯವನ್ನಿರಿದು ಕೊಂದು ನೀನೇ ಹೆತ್ತಿರುವ ಈ ರಕ್ತ ಮಾಂಸಗಳ ಮುದ್ದೆಯನ್ನು ಯಥೇಚ್ಛವಾಗಿ ತಿಂದು ತೃಪ್ತಳಾಗು ಎಂದು ಅವಳ ಕಾಲಬುಡದಲ್ಲಿ ಉದ್ದಂಡವಾಗಿ ಬಿದ್ದುಕೊಂಡನು. ಕೈಕೇಯಿಯು ಮಗನನ್ನು ಮುಟ್ಟುವ ಧೈರ್ಯ ಕೂಡ ಇಲ್ಲದೆ ಅಳುತ್ತಾ ನಿಂತಿದ್ದಳು. ಮಂಥರೆಯ ಮಾಟದಿಂದ ಎಂದೋ ಹೊರಟು ಹೋಗಿದ್ದ ವಿವೇಕವು ಕೈಕೇಯಿಯ ಚಿತ್ತವನ್ನು ಸೇರಿ ಕೃತಕೃತ್ಯದ ಪಶ್ಚಾತ್ತಾಪವನ್ನು ಹುಟ್ಟಿಸಿತು. ಅಂತೆಯೇ ಅವಳು, ಮಗನೇ, ನಿಜವಾಗಿಯೂ ನಾನು ಅಪರಾಧಿನಿ, ನನ್ನನ್ನು ಕ್ಷಮಿಸು ಕಂದ. ಅಯ್ಯೋ, ಎಂತಹ ಕೃತ್ಯವನ್ನು ಮಾಡಿಬಿಟ್ಟೆ. ಹೀಗಾಗಬಹುದೆಂದು ನಾನೆಣಿಸಿರಲಿಲ್ಲ. ನನ್ನದೇ ತಪ್ಪು. ನೀನೇ ಇನ್ನು ನನ್ನ ಶಿಕ್ಷಾಕರ್ತೃ. ಬೇಕಾದಂತೆ ನನ್ನನ್ನು ದಂಡಿಸು, ಅದರಿಂದಲೇ ನನ್ನ ಪಾಪಕ್ಕೆ ಪರಿಹಾರವಾಗಲಿ ಎಂದು ಬಹುವಾಗಿ ರೋಧಿಸಿದಳು. ಭರತನು ಎದ್ದು ನಿಂತು ತನ್ನ ತಾಯಿಯ ಮುಖವನ್ನೇ ನೋಡಿ ತಾನು ಹೊತ್ತು ಬಿಟ್ಟನು. ತುಸು ಹೊತ್ತಿನವರೆಗೆ ಆ ತಾಯಿ ಮಕ್ಕಳಿಬ್ಬರೂ ನೇರವಾಗಿ ಕಣ್ಣೀರ್ಗರೆದು ತಮ್ಮ ತಮ್ಮ ಹೃದಯ ವೇದನೆಯನ್ನು ಕಾಣಿಸಿಕೊಂಡರು. ಅಷ್ಟರಲ್ಲಿ ಭರತನ ಹಿಂದೆಯೇ ಬಂದು ಯಾರಿಗೂ ಕಾಣಿಸಿಕೊಳ್ಳದೆ ಈ ಎಲ್ಲವನ್ನೂ ನೋಡುತ್ತಿದ್ದ ವಸಿಷ್ಠರು ಥಟ್ಟನೆ ಒಳಗೆ ಬಂದು, ಭರತ, ನಿನ್ನ ತಾಯಿಯನ್ನು ಗೋಳಾಡಿಸಬೇಡ. ಆದುದು ಆಗಿ ಹೋಗಿದೆ. ಆಕೆಯು ಪಶ್ಚಾತ್ತಾಪದಿಂದ ಮರುಗುತ್ತಾಳೆ. ಅವಳ ತಪ್ಪು ಅವಳಿಗೀಗ ಮನವರಿಕೆಯಾಗುತ್ತಾ ಇದೆ. ಇನ್ನೂ ಅವಳನ್ನು ಹೆಚ್ಚು ಕಾಡುವುದು ಸರಿಯಲ್ಲ. ನೀನು ನಿನ್ನ ಕರ್ತವ್ಯ ನಿರತನಾಗು ಎಂದು ಅಪ್ಪಣೆ ಕೊಡಿಸಿದರು. ಅಂತೆಯೇ ಭರತನು ತನ್ನ ಕಣ್ಣೀರೊರೆಸಿಕೊಂಡು ಪೂಜ್ಯರಾದ ವಸಿಷ್ಠರೊಂದಿಗೆ ಅಲ್ಲಿಂದ ಕಾಲು ತೆಗೆದನು. ಕೈಕೇಯಿಗೆ ಎಲ್ಲವೂ ಶೂನ್ಯವಾದಂತೆ ಭಾಸವಾಯಿತು. ತನ್ನ ನಿರೀಕ್ಷಣೆಯಂತೆ ಯಾವುದೂ ನಡೆಯದೆ ಅದೇ ವಿಪರೀತವಾಗಿ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತನ್ನರಸನು ಮೈತಿಯನ್ನು ಇದಿದನು. ಅದರಿಂದ ತಾನು ವಿಧವೆಯಾಗಿದ್ದಳು. ಯಾರ ಮುಂದೆಯೂ ಮುಖವನ್ನೆತ್ತುವಂತಿರಲಿಲ್ಲ. ಮಗನಾದರೂ ಅಷ್ಟೇ ಧರ್ಮಿಷ್ಠನಾಗಿ ಅಂತೆಯೇ ವರ್ತಿಸ ಹೊರಟಿದ್ದನು. ಅದರಿಂದ ತನ್ನ ಯಾವ ಆಸೆಯೂ ಈಡೇರದಂತಾಗಿದ್ದಿತ್ತು. ಹಾಗಾಗಿ ತಾನೇ ನನ್ನೆಲ್ಲ ಗೈದಿದ್ದಳೋ ಅದೆಲ್ಲವೂ ವ್ಯರ್ಥವಾಗಿ ತನ್ನ ಅಮಂಗಲತೆಗೂ ಅಪಯಶಸ್ಸಿಗೂ ಕಾರಣವಾಗಿ ಪರಿಣಮಿಸಿದ್ದಿತ್ತು. ಅದನ್ನೇ ನೆನೆದು ಕೈಕೇಯಿಯು ಕೊರಗುತ್ತಿದ್ದಳು. ವಿ ಎನ್ ಭಾಗವತ್ ಬರಪಲ್ಲಿ.